ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚುಕ್ಕಿ ಚಿನ್ನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಶನಿವಾರದ ವ್ಲಾಗ್, ಈವ್ನಿಂಗ್ ವ್ಲಾಗ್. ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ಬೆಳಗಿಂದ ತುಂಬಾ ಬ್ಯುಸಿ ಆಗಿದ್ದೆ. ಅದರಿಂದಾಗಿ ಇನ್ನ ನಮ್ಮ ಯಜಮಾನ್ರು ಸಂತೆ ಅಂತ ಚನ್ನರಾಯಪಟ್ಟಣಕ್ಕೆ ಹೋಗಿದ್ರು. ಸಂತೆಲಿ ಫ್ರೆಶ್ ಆಗಿ ತರಕಾರಿ ಸಿಗ್ತದೆ ಅಂತ ತರಕಾರಿನ ತಗೊಂಡ್ ಬಂದಿದ್ರು. ಇನ್ನ ಅದನ್ನ ನಾನು ಬುಟ್ಟಿಗೆ ತುಂಬಿಕೊಳ್ತಾ ಇದ್ದೆ. ಒಂಥರ ಮಳೆ ಬರೋ ಟೈಮಲ್ಲಿ ಸಂತೆಲಿ ಮಾರ್ತಾ ಇದ್ದಿದ್ದಲ್ವಾ, ಎಲ್ಲ ಮಿಕ್ಸ್ ಆಗಿ ಒಳ್ಳೆ ನೀರ್ ಆದಂಗ ಆಗಿತ್ತು. ಅದನ್ನ ಸಪ್ರೇಟ್ ಮಾಡ್ಕೊಂಡು ಬುಟ್ಟಿಗೆ ತುಂಬಿಕೊಂಡು ಆರಿಸ್ಕೊಳ್ಳೋಣ ಅಂತ ಇಟ್ಕೊಂಡೆ. ಇನ್ನು ನಾನು ಒಂದು ವೀಕಿಗೆ ಆಗೋಷ್ಟು ತರಕಾರಿ ತರಿಸ್ಕೊಳ್ತೀನಿ. ಏಕೆಂದ್ರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ, ನಾವು ಪದೇ ಪದೇ ಸಿಟಿಗೆ ಹೋಗಕ್ ಆಗೋದಿಲ್ಲ. ನಮ್ಮೂರ್ಗೂ ಚನ್ನರಾಯಪಟ್ಟಣಕ್ಕೂ ಏನಿಲ್ಲ ಅಂದ್ರೆ ಒಂದು 20 ಕಿಲೋಮೀಟರ್ ಆಗುತ್ತೆ. ನಾವು ಇನ್ನು ಅಲ್ಲಿಗೆ ಹೋಗಕ್ ಆಗೋದಿಲ್ಲ. ಇನ್ನ ತರಕಾರಿ ಗಾಡಿಗಳು ಏನಾದ್ರು ಊರೊಳಗೆ ಬಂದ್ರೆ ಅವಾಗ ತಗೊಳ್ತೀವಿ ಅಷ್ಟೇ. ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ತಂದಿದ್ರು. ಇನ್ನ ಆ ಸೊಪ್ಪನ್ನು ಕೂಡ ಕ್ಲೀನ್ ಆಗಿ ಬಿಡಿಸ್ಕೊಂಡು ತೆಗ್ದಿಟ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಅವಾಗಿನ ಕೆಲಸ ಅವಾಗ್ಲೇ ಹೋಗ್ಬಿಡ್ಬೇಕು. ಇನ್ನ ನನ್ನ ಮಕ್ಕಳನ್ನ ಯಾರು ಎತ್ಕೊಂಡಿದ್ದಾಗಲೇ ನಾನು ಕೆಲಸ ಮುಗಿಸ್ಕೋಬೇಕು. ಇಲ್ಲಾಂದ್ರೆ ಅವ್ರನ್ನ ನಾನು ಎತ್ಕೊಂಡು ಕುತ್ಕೋಬೇಕು. ಅದರಿಂದಾಗಿ ಎತ್ಕೊಂಡಿದ್ದಾಗಲೇ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸೊಪ್ಪೆಲ್ಲನೂ ಸೋಸ್ಕೊಂಡು ತೆಗ್ದಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಎಲ್ಲಾನು ಸಪ್ರೇಟ್ ಆಗಿ ಸೋಸಿ ಇಟ್ಕೊಳ್ಳೋದಿಲ್ಲ, ಎಲ್ಲಾನು ಒಟ್ಟಿಗೆ ಸೋಸಿ ಒಂದು ಕವರಿಗೆ ಕಟ್ಟಿಟ್ಕೊಬಿಟ್ರೆ ಫ್ರೆಶ್ ಆಗಿರುತ್ತೆ. ಇನ್ನ ನಮ್ಮಲ್ಲಿ ಫ್ರಿಡ್ಜ್ ಕೂಡ ಇಲ್ಲ. ಅದನ್ನ ನಾನು ಸೊಪ್ಪು ತರಕಾರಿ ಎಷ್ಟನೇ ತರಿಸ್ಕೊಂಡ್ರು 3 ದಿನ 4 ದಿನಕ್ಕೆ ಖಾಲಿ ಆಗೋಗ್ಬಿಡುತ್ತೆ. ಮತ್ತೆ ಏನಾದ್ರು ಬೇಕಾದ್ರೆ ಮಧ್ಯದಲ್ಲಿ ತರಕಾರಿ ಅವ್ರು ಬಂದ್ರೆ ಅವಾಗ ಒಂದ್ಸರಿ ತಗೊಳ್ತೀನಿ. ಇನ್ನು ನಾವು ಹೆಚ್ಚಾಗಿ ಸೊಪ್ಪು ತರಕಾರಿನೇ ತಿನ್ನೋದು. ನಾನ್ ವೆಜ್ ಆದ್ರೆ 15 ಡೇಸ್ಗೆ ಒಂದ್ಸರಿ ತಿಂತೀವಿ. ಸೊಪ್ಪು ತರಕಾರಿ ಅಂತೂ ಯಾವಾಗ್ಲೂ ತಗೊಳ್ತಲೇ ಇರ್ತೀವಿ. ಇನ್ನ ನಮ್ಮ ಯಜಮಾನ್ರು ವೀಕ್ಲಿ ಒಂದ್ಸರಿ ಬಂದಾಗ ಮನೇಲಿ ಏನೇನ್ ಇರೋದಿಲ್ಲ, ತರಕಾರಿ ಆಗಿರ್ಬೋದು, ದಿನಸಿ ಸಾಮಾನ್ ಎಲ್ಲದನ್ನು ಕೂಡ ತಂದ್ಕೊಟ್ಟು ಹೋಗ್ತಾರೆ. ಇನ್ನ ಸಕ್ಕರೆನೂ ಕೂಡ ತಂದಿದ್ರು. ಅದನ್ನು ಕೂಡ ಬಾಕ್ಸ್ಗೆ ರೀಫಿಲ್ ಮಾಡ್ಕೊಳ್ತಿದ್ದೀನಿ. ರೀಸ್ಟೋರ್ ಮಾಡ್ಕೊಂಡಾಗ ಆಯ್ತು. ಇನ್ನ ಅವರು ಆಯಿಲ್ನು ಕೂಡ ತಂದಿದ್ರು, ಅಂದ್ರೆ ಅಡಿಗೆ ಎಣ್ಣೆನೂ ತಂದಿದ್ರು. ಸನ್ಫ್ಲವರ್ ಆಯಿಲ್ ನಾವು ಬಳಸೋದು ಅಡಿಗೆಗೆ. ಅದನ್ನು ಕೂಡ ಅಡಿಗೆ ಎಣ್ಣೆ ಬಾಟ್ಲಿಗೆ ಹಾಕೊಂಡೆ. ಇನ್ನ ಇದೆಲ್ಲ ಕೆಲಸ ಆದ್ಮೇಲೆ ಇನ್ನ ಚಿಕನ್ ತರ್ತೀನಿ, ಮಟನ್ ತರ್ತೀನಿ ಅಂತ ಅಂದಿದ್ರು. ಯಾಕೋ ಮಟನ್ ತಿನ್ನಂಗಾಗಿದೆ ಅಂತ. ಇನ್ನು ನಾನು ಸಾಮಾನ್ಯವಾಗಿ ಮಟನ್ ತಿನ್ನೋದಿಲ್ಲ, ಯಾಕಂದ್ರೆ ನನಗೆ ಮಟನ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಆದ್ರೆ ಚಿಕನ್ ಆದ್ರೆ ನನಗೆ ದಿನ ಕೊಟ್ರು ನಾನು ತಿಂತೀನಿ. ಹಾಗಾಗಿ ನನಗೆ ಚಿಕನ್ ತಗೊಬನ್ನಿ ಅಂತ ಹೇಳಿ ಚಿಕನ್ ತರಿಸ್ಕೊಂಡಿದ್ವಿ. ಇನ್ನು ನಾನ್ ವೆಜ್ ಮನೇಲಿ ಮಾಡಿ ಕೂಡ 15 ಡೇಸ್ ಆಯ್ತು. 15 ದಿವಸ ಆಗೋಗ್ಬಿಟ್ಟಿತ್ತು. ಎಲ್ಲರಿಗೂ ಮನೇಲಿ ತಿನ್ನಂಗಾಗಿತ್ತು ನಾನ್ ವೆಜ್. ನಮ್ಗೆ ವೀಕ್ಲಿ ಒನ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ವೆಜ್ ಮಾತ್ರ 15 ಡೇಸ್ಗೆ ಒಂದ್ಸರಿ ಇರ್ಲೇಬೇಕು ನಮ್ಗೆ. ಅದರಿಂದಾಗಿ ಚಿಕನ್ ಮಟನ್ ಎರಡನ್ನೂ ತಗೊಂಡ್ ಬಂದಿದ್ರು. ಅದನ್ನು ಕೂಡ ನಾನು ಪಾತ್ರೆಗೆ ಹಾಕೊಂಡೆ. ಇನ್ನೇನು ಅಡಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಒಬ್ಬೊಬ್ರು ಶ್ರಾವಣ ಮಾಸದಲ್ಲಿ ತಿನ್ನೋದಿಲ್ಲ, ನಾನ್ ವೆಜ್ ನ ಮುಟ್ಟೋದಿಲ್ಲ. ಆದ್ರೆ ನಮ್ಮ ಮನೇಲಿ ಆತರ ಏನಿಲ್ಲ. ನಾವು ಮನೆ ಜನ ಎಲ್ಲ ಕೂಡ ಶ್ರಾವಣದಲ್ಲಿ ತಿಂತೀವಿ. ಇನ್ನು ನಾನು ಕೂಡ ಅಡಿಗೆ ಮಾಡ್ಕೊಳ್ಳೋಣ ಅಂತ ಖಾರಕ್ಕೆ ಹಾಕೊಳ್ಳೋದಿಕ್ಕೆ ಈರುಳ್ಳಿ ಮತ್ತೆ ಶುಂಠಿ, ಬೆಳ್ಳುಳ್ಳಿ ಎಲ್ಲಾನು ಹಚ್ಚಿಟ್ಕೊಳ್ಳೋಣ ಅಂತ ತಗೊಂಡೆ. ಇನ್ನ ಈರುಳ್ಳಿನ ನಾನು ಸಾಂಬಾರ್ಗೆ ಅದು ಹಾಕಿದ್ರೆ ಟೇಸ್ಟ್ ಒಂಚೂರು ಚೇಂಜ್ ಆಗುತ್ತೆ ಅಂತ ಕಮ್ಮಿನೇ ಹಾಕೊಳ್ತೀನಿ. ದಪ್ಪ ಈರುಳ್ಳಿನ ಒಂದು ಮೀಡಿಯಂ ಸೈಜ್ ಅಲ್ಲಿ ಇರುವಂತ ಈರುಳ್ಳಿನ 5 ಕುಯ್ಕೊಳ್ಳೋಣ ಅಂತ 5 ತಗೊಂಡೆ. ಈರುಳ್ಳಿ ಸಿಪ್ಪೆ ತಕೊಂಡು ಅದ್ರಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೆ 4 ಈರುಳ್ಳಿ, ಯಾಕೆಂದ್ರೆ ಜಾಸ್ತಿ ಮರಗಟ್ಟಂಗ ಆಗುತ್ತೆ ಅಂತ. ಇನ್ನ ಈರುಳ್ಳಿನ ನಾವು ಜಾಸ್ತಿ ಹಾಕಿದ್ರೆ ಟೇಸ್ಟು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಸಾಂಬಾರ್ದು. ಚಿಕನ್ ಸಾರೇ ಆಗಿರ್ಬೋದು, ಮಟನ್ ಸಾಂಬಾರೇ. ಅದಕ್ಕೆ ನಾನು ಜಾಸ್ತಿ ಈರುಳ್ಳಿನ ಯಾವತ್ತೂ ಹಾಕೋದಿಲ್ಲ. ಅದನ್ನು ತಗೊಳ್ಳುವಾಗಲೇ ನನಗೆ ಕಮ್ಮಿ ಅನ್ನಿಸ್ತು. ಕುಯ್ದ ಮೇಲೆ ಅದು ಜಾಸ್ತಿ ಅನ್ನಿಸ್ತು. ಯಾಕೆಂದರೆ ಮೀಡಿಯಮ್ ಆಗಿರೋ ದಪ್ಪ ಈರುಳ್ಳಿ ತಗೊಂಡಿದ್ನಲ್ಲ, ಅದಕ್ಕೆ. ಇನ್ನು ನಾನು ಚಿಕನ್ ಸಾಂಬಾರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಅಂತ ಸಪ್ರೇಟಾಗಿ ಏನು ಮಾಡ್ಕೊಂಡು ಇಟ್ಕೊಳ್ಳೋದಿಲ್ಲ. ಇಟ್ಕೊಂಡು ಫ್ರೀಝರ್ ಮಾಡ್ಕೋತಾರಲ್ಲ ಆ ಥರ ಏನು ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಫ್ರಿಜ್ಜು ಇಲ್ಲ, ನಾವೆಲ್ಲ ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋದು ಪೇಸ್ಟ. ನಾವು
ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ತೀವಿ. ಹಾಗಾಗಿ ನಾವು ಮನೆಯಲ್ಲೇ ಬೆಳೆದಂಥ ಶುಂಠಿ, ಇದು ನಾವು ಶುಂಠಿ ಬೆಳಿತೀವಿ. ಹಂಗಾಗಿ ಶುಂಠಿನ ಸಿಪ್ಪೆ ತಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿನೂ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ಏನಿಲ್ಲ ಅಂದರೂ ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಳ್ತಾ ಇದ್ದೀನಿ, ಆ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಅಂತವ. ಇದನ್ನೆಲ್ಲನೂ ಈಗ ಏನು ಈರುಳ್ಳಿ ಹಾಕ್ಕೊಂಡಿದ್ವಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ, ಅದೇ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಸಾಂಬಾರು ಸೊಪ್ಪನ್ನ ಕುಯ್ಕೊಳ್ತಾ ಇದ್ದೀನಿ ತೊಳ್ಕೊಂಡು. ಗ್ರೈಂಡ್ ಮಾಡ್ಕೊಂಡೆ ಹಾಕ್ಕೊಳ್ತೀನಿ ಸಾಂಬಾರು ಸೊಪ್ಪನ್ನ. ಅದನ್ನು ಮನೇಲಿ ಹೆಂಗೆ ಅಂದರೆ ಸಾಂಬಾರು ಸೊಪ್ಪನ್ನ ಲಾಸ್ಟಲ್ಲಿ ಸಾಂಬಾರೆಲ್ಲ ಮಾಡಿದ ಮೇಲೆ ಅದ್ರ ಮೇಲೆ ಉದುರಿಸಿದ್ರೆ ಅಷ್ಟಾಗಿ ಯಾರೂ ಇಷ್ಟಪಡೋದಿಲ್ಲ ಸಾಂಬಾರನ್ನ. ಹಿಂಗೆ ಡೈರೆಕ್ಟಾಗಿ ಈರುಳ್ಳಿ ಖಾರಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಇನ್ನು ಅದೇ ಖಾರಕ್ಕೆ ನಾನು 1 ಸ್ಪೂನು ಚಕ್ಕೆ ಪೌಡರು, 3 ಸ್ಪೂನು ಅರಿಶಿನ ಮತ್ತು ಲವಂಗ, ಮೆಣಸು ಇವನ್ನ ಹಾಕ್ಕೊಂಡಿದ್ದೀನಿ. ಅದು ಆ ಕ್ಲಿಪ್ ಮಿಸ್ ಆಗಿದೆ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಏನೇನೋ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿಗಿಂತ ಹಾಕ್ಕೊತಿದ್ದೀನಿ. ಬಿಡಿಸ್ಕೊಂಡು ತೊಳ್ಕೊಂಡು ಇಷ್ಟೆಲ್ಲನೂ ಹಾಕ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಈಗ ಇಷ್ಟೆಲ್ಲನೂ ಹಾಕ್ಕೊಂಡಾದ್ಮೇಲೆ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬರಬೇಕು. ನುಣ್ಣಗೆ ರುಬ್ಕೊಂಡು ಬರಬೇಕು. ಈ ಥರ ಪೇಸ್ಟೆಲ್ಲ ಆಗುತ್ತೆ. ಈ ಪೇಸ್ಟನ್ನ ನಾನು ಒಂದು ಚಿಕ್ಕ ತಪ್ಲಿಗೆ ಹಾಕ್ಕೊಂಡು ಇಟ್ಕೊಳ್ತಿದ್ದೀನಿ. ಯಾಕೆಂದರೆ ಇಲ್ಲಿ ಮಳೆಗಾಲ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಮಳೆಗಾಲದಲ್ಲಿ ಯಾವ ಟೈಮಲ್ಲಿ ಹೆಂಗೆ ಕರೆಂಟ್ ಇರುತ್ತೋ ಇಲ್ವೋ ಅಂತ ಹೇಳೋಕ್ಕಾಗೋದಿಲ್ಲ. ಕರೆಂಟ್ ನಂಬ್ಕೊಂಡು ಯಾವುದೇ ರೀತಿ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಕರೆಂಟ್ ಯಾವಾಗ ಹೆಂಗೆ ಅಂತ ತಿಳ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ನಾನು ಮೊದಲೇ ಸಾಂಬಾರಿಗೆ ಬೇಕಾಗಿರೋವಂಥ ಮಸಾಲೆಗಳನ್ನೆಲ್ಲನೂ ರುಬ್ಬಿಟ್ಕೊಳ್ತಾ ಇದ್ದೀನಿ. ಹಂಗಾಗಿ ಮತ್ತೆ ಟೊಮಟೊ ಹಣ್ಣು ಅದೇ ಮಿಕ್ಸಿ ಜಾರಿಗೆ 3 ಟೊಮಟೊ ಹಣ್ಣು ಕುಯ್ಕೊಳ್ತಾ ಇದ್ದೀನಿ. ಇನ್ನು ಅದೇ ಮಿಕ್ಸಿ ಜಾರಿಗೆ 3 ಟೊಮಟೊ ಹಣ್ಣು ಕೂಡ ಕುಯ್ಕೊಂಡು ಹಾಕ್ಕೊಳ್ತೀನಿ. ಇಲ್ಲಿ ನನ್ನ ಮಗಳು ಮಾತಾಡ್ತಿದ್ದಾಳೆ ಬ್ಯಾಕ್ಗ್ರೌಂಡಲ್ಲಿ, ಅವ್ನು ಇಟ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದೇನಾಗ್ತಿದೆ ಅಂದರೆ ಅದು ಹಂಗಂಗೆ ಕೇಳಿಸ್ತಾ ಇದೆ. ಇನ್ನು ಅದೇ ಟೊಮಟೊ ಹಣ್ಣು ಹಾಕ್ಕೊಂಡಂಥ ಮಿಕ್ಸಿ ಜಾರಿಗೆ ನನ್ನ ಕೈಯಲ್ಲಿ 2 ಬೊಕ್ಸೆಯಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಮತ್ತು ಅರ್ಧ ಹೋಳು ಕಾಯಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹೋಳು ಕಾಯಿ ತುರಿದು ಹಾಕ್ಕೊಂಡ್ಮೇಲೆ 2 ಸ್ಪೂನ್ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿಸಿಟ್ಕೊಂಡಂಥದ್ದು ಮತ್ತು 4 ಸ್ಪೂನು ಸಾಂಬಾರು ಪುಡಿ, ಧನಿಯಾ ಪೌಡ್ರು, ಅದಕ್ಕೆ ಮಿಕ್ಸ್ ಕಾಳು ಮಸಾಲೆ ಎಲ್ಲನೂ ಪೌಡ್ರು ಮಾಡಿ ಇಟ್ಕೊಂಡಿರ್ತೀವಿ ನಾವು. ನೆಕ್ಸ್ಟ್ ಟೈಮ್ ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ, ಮನೇಲೇ ಹೇಗೆ ಸಾಂಬಾರು ಪೌಡರ್ ಮಾಡ್ಕೊಳ್ಳೋದು ಅಂತ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನುಣ್ಣಗೆ ರುಬ್ಕೊಂಡು ಬಂದು ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ಥರ ನುಣ್ಣಗೆ ರುಬ್ಕೊಬರಬೇಕು. ಇನ್ನು ಅದೆಲ್ಲ ಆದಮೇಲೆ ಇನ್ನು ನಾವು ಸಾಂಬಾರಿಗೆ ಒಗ್ಗರಣೆಗೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತೀವಿ. ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪು ಹಾಕಿದಾಗ ಅದ್ರ ಟೇಸ್ಟು ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ಸಾಂಬಾರಿಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಕೂಡ ಕುಯ್ದಿಟ್ಕೊಳ್ತಾ ಇದ್ದೀನಿ. ಇನ್ನು ಇಟ್ಕೊಂಡಾದಮೇಲೆ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಇನ್ನು ಗ್ಯಾಸ್ ಹಚ್ಕೊಂಡು ಇನ್ನು ಏನು ಕುಕ್ಕರ್ ಇಟ್ಕೊಂಡಿರ್ತೀನಿ ನೋಡಿ, ಆ ಕುಕ್ಕರ್ಗೆ ಆಗಲೇ ನಾನು ಎಣ್ಣೆನ ಇದು ಎಣ್ಣೆ ಜಗ್ಗಿಗೆ ಹಾಕ್ಕೊಂಡು ಉಳ್ಕೊಂಡಿದ್ದನ್ನ ಪ್ಯಾಕೆಟೆಲ್ಲ ಇಟ್ಕೊಂಡಿದ್ದೆ. ಅದನ್ನು ಆ ಪ್ಯಾಕೆಟಲ್ಲಿ ಇಟ್ಕೊಳ್ಳೋದಕ್ಕಿಂತ ಹಿಂಗೆ ಯೂಸ್ ಮಾಡೋದು ಮೇಲು ಅಂತ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕುಕ್ಕರ್ಗೆ ಹಾಕ್ಕೊಂಡು ನಾನು ಆಗಲೇ ಏನು ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಆ ಸೊಪ್ಪನ್ನ ಎಣ್ಣೆಲಿ ಬಾಡಿಸ್ಕೊಂಡು ಆದಮೇಲೆ ನಾವು ಆಗಲೇ ಏನು ರುಬ್ಬಿಟ್ಕೊಂಡಿದ್ವಿ ನೋಡಿ, ಈರುಳ್ಳಿ ಮಸಾಲೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸಾಂಬಾರು ಸೊಪ್ಪೆಲ್ಲನೂ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾಟಿ ಸ್ಟೈಲಲ್ಲಿ ನಾನು ತೋರಿಸೋ ಥರ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹಿಂಗೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಈ ಥರ ಬೆಂದಿರುತ್ತೆ ನೋಡಿ, ಹಿಂಗೆಲ್ಲ ಬಾಡಿಸ್ಕೊಳೋದು. ಎಣ್ಣೆ ಬಿಟ್ಕೊಂಡಿರಬೇಕು ಬೆಂದು ಈರುಳ್ಳಿ ಖಾರ. ಹಂಗೆ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಏನು ತಂದಿಟ್ಕೊಂಡಿರ್ತೀವಿ ಮಟನ್ನು, ಆ ಮಟನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ನೀರು ಬಿಡೋ ತನಕ, ಮಟನ್ನಲ್ಲಿರೋ ನೀರು ಬಿಡೋ ತನಕ ಹುರ್ಕೋಬೇಕು. ನನ್ನ ಕೈ ಹೇಳ್ತೇನೆ, ನೀವು ನೋಡ್ತಾ ಇರ್ಬೋದು, ಉಪ್ಪು 2 ಸರಿ ಹಾಕ್ಕೊಂಡೆ.
ಉಪ್ಪನ್ನ ಈ ಹಂತದಲ್ಲಿ ನಾವು ತುಂಬ ಜಾಸ್ತಿನೇ ಹಾಕ್ಕೊಂಡ್ರೆ ಆ ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮಟನ್ನ. ಹುರ್ಕೊಂಡು ಅದು ನೀರು ಬಿಡೋ ತನಕ ಹಾಗಾಗಿ ಮಟನ್ಗೆ ಉಪ್ಪು ಹಾಕೊಳ್ಳುವಾಗ ಈ ಹಂತದಲ್ಲಿ ಈರುಳ್ಳಿ ಖಾರದ ಹಂತದಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಟನ್ ಬೇಯಿಸ್ಕೊಳ್ಳಿ. ಮಟನ್ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ನಾನು ಮಾಮೂಲಿ ಏನು ಖಾರದ ಪುಡಿ, ಸಾಂಬಾರು ಪುಡಿ, ಕಾಯಿ, ಟೊಮೆಟೊ, ಹುರ್ಗಡ್ಲೆ ಹಾಕೊಂಡು ರುಬ್ಬಿಕೊಂಡಿದ್ದೆ ಆ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ನ ಆ್ಯಡ್ ಮಾಡಿದೆ, ಅದು ಹಾಕುವಾಗ ಮಿಸ್ ಆಗಿದೆ. ಅದನ್ನು ನಾನು ಮರ್ತ್ಕೊಂಡು ಖಾರ ಎಲ್ಲ ಹಾಕೊಂಡಾದ್ಮೇಲೆ ಹಾಕಿದ್ಮೇಲೆ ವಿಡಿಯೋ ಆನ್ ಮಾಡ್ಕೊಂಡೆ, ಮರ್ತ್ಬಿಟ್ಟಿದ್ದೆ. ಹಾಗಾಗಿ ಅದನ್ನ ಆಮೇಲೆ ನೋಡಿ ನೆನೆ ಎಲ್ಲ ಹಾಕಿದ್ಮೇಲೆ ಈ ಥರ ಮಳ್ತಾ ಇದೆ. ಹಿಂಗೆ ಮಳ್ಳುವಾಗ ನಾವು ಏನು ನೆನೆ ತೆಗೆದಿಟ್ಕೊಂಡಿರ್ತೀವಿ ಮಟನಿಂದು ಆ ನೆನೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬೆಂದಾದ್ಮೇಲೆ 2-3 ನಾನು ಇಲ್ಲಿ ದೃಷ್ಟಿಯಾಗಿರುತ್ತೆ ತಂದು ಆಮೇಲೆ ದೃಷ್ಟಿಯಾಗಿರುತ್ತೆ ಅಂತ ಕುಡ್ಲೆಜ್ಜಿದೆ ಕೂಡ ಎಜ್ಜಿದೆ. ಒಂದು ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈರುಳ್ಳಿ ಬಿಸಿ ಬಿಸಿ ಮಟನ್ ಸಾಂಬಾರು ತಿಂತಾ ಇದ್ರೆ ಇಷ್ಟು ಚೆನ್ನಾಗಿರೋರಿಗೆ ಗೊತ್ತು ಅದು ಸಾಂಬಾರು ಮಾತ್ರ. ಅದು ತಿಂದವ್ರಿಗೆ ಮತ್ತೆ ಅವಾಗಿನ ಒಂದು ಏನೋ ಒಂಥರ ಇದಾಗುತ್ತೆ. ಈ ಥರ ನನಗೆ ಹೇಳಕ್ಕೆ ಆಗ್ತಾಯಿಲ್ಲ, ಹೇಳಕ್ಕೆ ಬರ್ತಾನೂ ಇಲ್ಲ ಮಾತ್ರ. ಮಟನ್ ಸಾರು ಅಂದರೆ ಸೂಪರಾಗಿ ಇರುತ್ತೆ. ಈ ಥರ ನಾನು ಹೇಳಿದ ಥರ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಮಟನ್ ಸಾಂಬಾರು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವರು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ ನೋಡಿ. ಆಲ್ರೆಡಿ ಅವರು ಅರ್ಧ ಊಟನೇ ಮುಗಿಸ್ಬಿಟ್ಟಿದ್ದಾರೆ. ಅವಾಗ ಬಂದು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ತಿಂದು ಎಲ್ಲ ಅನ್ನಕ್ಕೆ ಅವರು ಹೋಗ್ಬಿಟ್ಟಿದ್ದಾರೆ ತಿನ್ನೋದಕ್ಕೆ, ಅನ್ನ ತಿನ್ಕೊಳ್ಳೋಕ್ಕೆ. ಅವರು ಕೂಡ ಸಾಂಬಾರು ಚೆನ್ನಾಗಿದೆ ಅಂತ ತಿಂತಾ ಇದ್ದರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.